ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಾಗ ನಿಮ್ಮ ಮನ್ಯಾಗ ಹುಡುಗರು ಅಂದರೆ ಮಕ್ಕಳು ಶಾಲೆ ಹೋಗ್ತಿರ್ತಾರೋ ಅವರು ಯಾವುದೇ ಒಂದು ರೀಸನ್ಗೆ ಶಾಲೆಗೆ ಅಬ್ಸೆಂಟ್ ಆದ್ರೆ, ಅಂದರೆ ಯಾವುದೇ ನೀವು ಒಂದು ಊರಿಗೆ ಹೋಗಿರ್ತೀರಿ ಅಥವಾ ಒಂದು ಮಗುವಿಗೆ ಆರಾಮಿರೋದಿಲ್ಲ, ಆವಾಗ ನೀವು ಸ್ಕೂಲ್ಗೆ ಒಂದು ಲೆಟ್ರ್ ಬರ್ಕೊಡ್ಬೇಕಾಗತ್ತೆ. ಅದನ್ನು ಯಾವ ರೀತಿ ಲೆಟ್ರನ್ನು ಅಂದ್ರೆ ಒಂದು ನಿಮ್ಮ ಹುಡುಗನ ಒಂದು ಅಬ್ಸೆಂಟ್ ಲೆಟ್ರನ್ನು ಯಾವ ರೀತಿ ನೀವು ಒಂದು ಹುಡುಗರಿಗೆ ಟೀಚರಿಗೆ ಬರ್ಕೊಡ್ಬೇಕು ಮತ್ತು ಅದಕ್ಕೆ ರೀಸನ್ ಏನು ಕೊಡಬೇಕು ಅನ್ನೋದನ್ನು ನಿಮ್ಗೆ ಈ ಒಂದು ವಿಡಿಯೋದಾಗ ನಾನು ತಿಳಿಸ್ಕೊಟ್ನು. ಇದೊಂದು ಫಾರ್ಮಲ್ ಲೆಟ್ರ್ ಅಂದ್ರೆ ಅಫಿಷಿಯಲ್ ಲೆಟ್ರ್ ಆಗೈತಿ. ಇದು ನೀವು ರೀಸನ್ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಐತಿ ನಾನು ಆರಾಮ ಇರಲಾರ್ದನ್ನ ರೀಸನನ್ನು ತೊಗೊಂಡೀನಿ. ಯಾಕಂದ್ರೆ ನಮ್ಮ ಮಳೆಯಾಗ ಒಂದು ಆರಾಮಿದೆಯಲ್ಲ, ನಾನು ಅದರ ರೀಸನ್ನಲ್ಲಿ ಬರ್ಕೊಡತ್ತೀನಿ. ನೀವು ಬೇರೆ ಬೇರೆ ರೀಸನ್ನ ಕೊಡ್ಬೋದು. ನೀವು ಆರಾಮಿಲ್ಲತ್ತು ಹೇಳ್ಬೋದು, ಊರಿಗೆ ಹೋಗಿನತ್ತೆ ಹೇಳ್ಬೋದು, ಬೇರೆ ಏನೋ ಒಂದು ನಿಮ್ಮ ಮನ್ಯಾಗ ಫಂಕ್ಷನ್ ಇತ್ತು ಅಂತ ನೀವು ಅದಕ್ಕೆ ರೀಸನನ್ನು ಕೊಡಬೇಕಾಗತ್ತೆ. ಈ ಒಂದು ಲೆಟ್ರನ್ನು ಒಂದು ಫಾರ್ಮಲ್ ಅಥವಾ ಅಫಿಷಿಯಲ್ ಲೆಟರನ್ನು ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರಿಗೆ ಅಥವಾ ಕ್ಲಾಸ್ ಟೀಚರ್ಗೆ ಯಾವ ರೀತಿ ಬರ್ಕೊಡೋದು ಅನ್ನೋದನ್ನು ಇಂಗ್ಲೀಷ್ನಾಗ ನಿಮ್ಗೆ ಹೇಳ್ಕೊಡ್ತೀವಿ ನೋಡಿರಿ. ಇಲ್ಲಿ ಫಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಏನು ಬರಿಬೇಕು, ನಾವು ನಮ್ಮ ಫ್ರಮ್ ಅಡ್ರೆಸ್ ಬರಿಬೇಕು. ರೈಟ್ ಸೈಡಲ್ಲಿ ಒಂದು ಫ್ರಮ್ ಅಡ್ರೆಸ್ಸನ್ನು ಬರೀಬೇಕಾಗತ್ತೆ. ನಾವು ಯಾರು ಬರೆಯಾಕ್ತೀವೋ ಅದನ್ನು ಬರೀಬೇಕು. ಇಲ್ಲಿ ಮಗುವಿನ ಹೆಸರು ಹಾಕ್ಬಾರ್ದು, ನಮ್ಮ ಪೇರೆಂಟ್ಸ್ ಅಥವಾ ಒಂದು ಗಾರ್ಡಿಯನ್ಸ್ ಅಂದರೆ ಪೋಷಕರ ಹೆಸರು ಹಾಕಬೇಕು. ಇಲ್ಲಿ ನಮ್ಮ ಹಳೆಯ ಏನದ ನಮ್ಮ ಮನೆಯಾಗ ಇರೋದ್ರಿಂದ ನಾನು ನಮ್ಮ ಹೆಸರನ್ನು ಹಾಕತ್ತೀನಿ. ನನ್ನ ಹೆಸರಿಂದ ನಾನು ಇದನ್ನು ಲೆಟ್ರನ್ನು ನಮ್ಮ ಹೆಡ್ ಮಾಸ್ಟರ್ಗೆ ಬರ್ಕೊಡತ್ತೀನಿ. ಆದ್ದರಿಂದ ಇಲ್ಲಿ ನನ್ನ ಹೆಸರನ್ನು ಹಾಕ್ತಾನು. ಸಿದ್ದು ಸಿ ಕೋಟಿ. ಸಿದ್ದು ಸಿ ಕೋಟಿ ಇದು ನನ್ನ ಹೆಸರೈತಿ. ಇಲ್ಲಿ ಪ್ರತಿ ಸೆಂಟೆನ್ಸ್ ಆದಮೇಲೆ ನಾವು ಕಾಮ ಕೊಡಬೇಕು. ಫುಲ್ ಪಾಯಿಂಟ್ ಕೊಡುವಂಗಿಲ್ಲಿ ಕಾಮ ಕೊಡಬೇಕು. ಮತ್ತು ನಮ್ಮ ಊರು ಯಾವುದಪ್ಪ ಅಂದ್ರೆ ರಬಕವಿ ಇದೆ. ರಬಕವಿ. ಆಮೇಲೆ ಇಲ್ಲಿ ಪಿನ್ ಕೋಡ್ ಹಾಕಬೇಕು. 587314. ಇದು ನಮ್ಮ ಊರಿನ ಪಿನ್ ಕೋಡ್ ಐತಿ. ಇಲ್ಲಿ ಕೂಡ ನಂತರ ಕೊನೆಗೆ ನೀವು ಕಾಮವನ್ನು ಹಾಕಬೇಕು. ಇನ್ನು ಕೆಳಗಡೆ ಡೇಟ್ ಹಾಕಬೇಕು. ಇವತ್ತಿನ ಡೇಟನ್ನು ಹಾಕತ್ತಾನೆ. ಲಾಸ್ಟ್ ಸೆಂಟೆನ್ಸು ಡೇಟ್ ಹಾಕಬೇಕಾಗತ್ತೆ. ಇವತ್ತು 11 ಸೆಪ್ಟೆಂಬರ್ 2025. ಆಮೇಲೆ ಇಲ್ಲಿ ಎಲ್ಲ ಸೆಂಟೆನ್ಸ್ಗಳು ಮುಗಿದ ಮೇಲೆ ನಾವು ಲಾಸ್ಟ್ ಸೆಂಟೆನ್ಸ್ ಎಟ್ ದಿ ಎಂಡ್ ಆಫ್ ದ ಲಾಸ್ಟ್ ಸೆಂಟೆನ್ಸ್ ಇಲ್ಲಿ ನಾವು ಏನು ಮಾಡಬೇಕು, ಫುಲ್ ಪಾಯಿಂಟನ್ನು ಕೊಡಬೇಕಾಗತ್ತೆ. ಹೌದಾ? ಈ ರೀತಿಯಾಗಿ ನೀವು ರೈಟ್ ಕಾರ್ನರ್ದಾಗ ಬರಿಬೋದು. ಇದು ಒಂದು ನ್ಯೂ ಓಲ್ಡ್ ಮೆಥಡ್ ಐತಿದೆ. ಈ ನ್ಯೂ ಮೆಥಡ್ ಏನು ಮಾಡ್ತಾರೆ, ಈ ಕಡೆ ಲೆಫ್ಟ್ ಸೈಡ್ದಾಗ ಬರಿತಾರೆ ನಾವು ಫ್ರಮ್ ಅಡ್ರೆಸ್ಸು. ಹೆಂಗೆ ಬೇಕಾದ್ರೆ ಬರಿಬೋದು ನೀವು. ಯು ಮೇ ಫಾಲೋ ಐದರ್ ವೇ. ಯು ಮೇ ರೈಟ್ ಆನ್ ದಿ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್. ಬಲಕ್ಕೂ ಬರ್ರಿ ಅಥವಾ ಎಡಕ್ಕೂ ಬರ್ರಿ, ಏನೂ ಸಮಸ್ಯೆ ಇಲ್ಲ. ಹೌದಾ? ಇನ್ನು ಬಲಗಡೆ ನಮ್ಮ ಒಂದು ಫ್ರಾಮ್ ಅಡ್ರೆಸ್ ಆದಮೇಲೆ ಎಡಗಡೆ ಏನು ಮಾಡಬೇಕು, ನಾವು ಒಂದು ಲೈನ್ನಷ್ಟು ಜಾಗ ಬಿಟ್ಟು ಏನು ಮಾಡಬೇಕು, ಈ ಕಡೆ ನಾವಿಲ್ಲಿ ಒಂದು ಈ ಲೈನ್ದಾಗ 2 ಅಂತ ಹಾಕಬೇಕು. ಅಂದರೆ ನಾವು ಯಾರಿಗೆ ಲೆಟರ್ ಬರಿತಿದ್ವಿ ಅವರಿಗೆ ಅದು 2 ಅಂತ ಹಾಕಿ ನಾ ಇಲ್ಲಿ ಏನಾಗ್ತದೆ, ನಮ್ಮ ಹಳೆಯ ಹೋಗ್ತಕ್ಕಂಥ ಶಾಲೆಯ ಹೆಡ್ ಮಾಸ್ಟರ್ನ ಇದನ್ನು ಲೆಟರ್ ಬರೀತಾನೆ. ನೀವು ಹೆಡ್ ಮಾಸ್ಟರ್ಗೆ ಬರಿಬೋದು ಅಥವಾ ಕ್ಲಾಸ್ ಟೀಚರ್ಗೆ ಬರಿಬೋದು. ಬೆಟರ್ ಟು ರೈಟ್ ಟು ದಿ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್. ಆಮೇಲೆ ಅದು ಯಾವ ಶಾಲೆ ಐತಿ ಅನ್ನೋದು ಶಾಲೆ ಹೆಸರನ್ನು ಕೈಲಿ ಮೆನ್ಷನ್ ಮಾಡೋಕ್ಕಾಗತ್ತೆ. ಎಕ್ಸ್ಪರ್ಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹಾಕಿ ಕಾಮ ಕೊಡ್ರಿ. ಕೆಳಗಡೆ ಅದು ಯಾವ ಊರಾಗೈತಿ ಅನ್ನೋದನ್ನು ನಾವಿಲ್ಲಿ ಕ್ಯಾಪಿಟಲ್ ಲೆಟರ್ ಬರೀಬೇಕು. ರಬಕವಿ ಅಂತ ಹಾಕಿ ಕೊನೆಗೆ ನೀವು ಫುಲ್ ಪಾಯಿಂಟ್ ಇಡಬೇಕು. ಹೌದಾ?
ಅದರ ಕೆಳಗೆ ನಾವು ಒಂದು ಸಲ್ಯೂಟೇಷನ್ನ ಯೂಸ್ ಮಾಡಬೇಕು. ಅಂದರೆ ಒಂದು ಸಂಬೋಧನೆಯನ್ನು ಯಾವ ರೀತಿ ಅವ್ರು ನಾವು ಒಂದು ಸಂಬೋಧಿಸ್ತೀವಿ ಅನ್ನೋದನ್ನು ಅದರ ಕೆಳಗಡೆ ನಾವೇ ಯೂಸ್ ಮಾಡೋಕ್ಕಾಗತ್ತೆ. ಡಿ ರೆಸ್ಪೆಕ್ಟೆಡ್ ಸರ್ ಅಂತ ಕೊಡ್ತಿದ್ನು. ಅಕಸ್ಮಾತ್ ನೀವು ನಿಮ್ಗೆ ಗೊತ್ತಿಲ್ಲಪ್ಪ ಸರ್ ಮೇಡಮ್ ಬರ್ದಾರೋ ಅಥವಾ ಜೆಂಟ್ಸ್ ಆರೋ ಲೇಡೀಸ್ ಆರೋ ಗೊತ್ತಿಲ್ಲ, ನೀವು ಸರ್ ಆರ್ ಮೇಡಮ್ ಎರಡನ್ನೂ ಯೂಸ್ ಮಾಡ್ಬೋದು. ಹೌದಾ, ಸರ್ ಆರ್ ಮೇಡಮ್ ಈ ರೀತಿಯಾಗಿ ನೀವು ಎರಡನ್ನೂ ಯೂಸ್ ಮಾಡಿ ಕಾಮ ಕೊಡಬೇಕಾಗೈತಿ. ಹೌದಾ, ನೆಕ್ಸ್ಟ್ ಇಲ್ಲಿ ಮಾಡಬೇಕು, ಕೆಳಗಡೆ ಸಬ್ಜೆಕ್ಟ್ ಹಾಕಬೇಕು. ಇಲ್ಲಿ ಒಂದು ಲೈನ್ ಬಿಟ್ಟು ಸ್ವಲ್ಪ ಪ್ಯಾರ ಮಾಡಿದಾಗ ಮಾಡಿ ಸಬ್ಜೆಕ್ಟ್ ಹಾಕಬೇಕು. ನೀವು ಯಾವ ಕಾರಣಕ್ಕಾಗಿ ಈ ಒಂದು ಲೆಟರ್ನ ಬರೆಯತ್ತೀರಿ ಅದನ್ನು ತಿಳಿಸ್ಕೊಡೋಕೆ. ಸಬ್ಜೆಕ್ಟ್ ವಿಷಯ ಏನಂದರೆ ಗಿವಿಂಗ್ ರೀಸನ್ ಫಾರ್ ಬೀಯಿಂಗ್ ಅಬ್ಸೆಂಟ್. ಬೀಯಿಂಗ್ ಅಬ್ಸೆಂಟ್ ಆಗಿ ಬುಡ್ಪೆನ್ ಕೊಡಬೇಕು. ಅಂದರೆ ಗಿವಿಂಗ್ ರೀಸನ್ ಫಾರ್ ಬೀಯಿಂಗ್ ಅಬ್ಸೆಂಟ್ ಅಂದರೆ ಅಬ್ಸೆಂಟ್ ಇರುವುದಕ್ಕಾಗಿ ಒಂದು ಕಾರಣ ಕೊಡುವಿಕೆ ಅಂತ ಹೇಳ್ತಾನೆ. ನಮ್ಮ ಹುಡುಗ ನಮ್ಮ ಮಳೆ ಇದಕ್ಕೆ ಅಬ್ಸೆಂಟ್ ಇದ್ದ ಅನ್ನೋದನ್ನು ಸಂಬಂಧ ನಾವಿಲ್ಲಿ ಕಾರಣ ಕೊಡೋಕೆ ಹೋಗೋದ್ರಿಂದ ನಾನು ಇಲ್ಲಿ ಗಿವಿಂಗ್ ರೀಸನ್ ಫಾರ್ ಬೀಯಿಂಗ್ ಅಬ್ಸೆಂಟ್ ಅಂತ ಹಾಕ್ತಾಯಿದ್ದೀನಿ. ನಿಮ್ಮ ಮಕ್ಕಳು ಕೂಡ ಬೇರೆ ಯಾವುದೇ ಕಾರಣಕ್ಕಾಗಿ ಒಂದು ಶಾಲೆ ಬಿಟ್ಟಿದ್ದ ಸರ್ಕ ಇದೇ ಸೆಂಟೆನ್ಸನ್ನು ನೀವು ಯೂಸ್ ಮಾಡಬಹುದು. ಇದೇ ಸೆಂಟೆನ್ಸನ್ನು ನೀವು ಯೂಸ್ ಮಾಡ್ಬೋದು. ನಿಮ್ಮ ಮಕ್ಕಳು ಕೂಡ ಯಾವುದೇ ಕಾರಣಕ್ಕಾಗಿ ಶಾಲೆ ಬಿಟ್ಟಿರಪ್ಪ ಅಂದರೆ ನೀವು ಕೂಡ ಇದೇ ಸೆಂಟೆನ್ಸನ್ನು ಯೂಸ್ ಮಾಡಬಹುದು. ಆದರೆ ನೀವು ಆ ರೀಸನ್ನ ಬೇರೆ ಬೇರೆ ರೀಸನ್ನ ಕೊಡಬೇಕಾಗತ್ತಿ. ಆರಾಮಿಲ್ಲಕ್ಕೆ ಆರಾಮಿಲ್ಲ, ಅಥವಾ ಊರಿಗೆ ಹೋಗಿದ್ದಪ್ಪ ಅಂದ್ರೆ ವಿ ವೇರ್ ಔಟ್ ಆಫ್ ಸ್ಟೇಷನ್ ಅಂತ, ಅಥವಾ ದೇರ್ ವಾಸ್ ಅ ಫಂಕ್ಷನ್ ಆಟ್ ಅವರ್ ಹೌಸ್ ಎಸ್ಟರ್ಡೇ ಅಂತ. ನಿಮ್ಮ ಒಂದು ಆ ದಿವಸ ಎಂದು ಬಿಟ್ಟತನಂದ ಆ ದಿವಸ ನಮ್ಮಲ್ಲಿ ಮನೆಯಾಗ ಒಂದು ಫಂಕ್ಷನ್ ಇತ್ತು ಅಂತ ನೀವು ರೀಸನನ್ನು ಬೇರೆ ಬೇರೆ ರೀಸನ್ನ ಕೊಡಬೇಕಾಗತ್ತಿ. ಇನ್ನು ನೆಕ್ಸ್ಟ್ ನಾವು ಎಲ್ಲಿ ಹೋಗೋಣ ಬಂದ್ರೆ ಬಾಡಿ ಆಫ್ ದಿ ಲೆಟರ್ಗೆ ಹೋಗೋಣ. ಅಂದರೆ ಮುಖ್ಯ ಭಾಗ, ಒಂದು ಪತ್ರದ ಮುಖ್ಯ ಭಾಗ ಹೋಗೋಣ. ಇಲ್ಲಿ ಏನು ಮಾಡಬೇಕಂದ್ರೆ ನಾ ಬೇಡಿದ್ನಿ ಏನು ಹೇಳ್ತಾನೆ ಅವ್ರಿಗೆ, ಐ ಹಿಯರ್ ಬೈ would like to inform you that my nephew Aryan ಸಂತೋಷ್ ಕೊನ್ನೂರು ಈಸ್ ಸ್ಟಡಿಯಿಂಗ್ ಇನ್ ನರ್ಸರಿ ಕ್ಲಾಸ್ at your school. In nursery class at your school. ಅಂದ್ರೆ ನಾನು ಹೇಳ್ತೀನಿ ನಮ್ಮ ನಮ್ಮ ಆರ್ಯನ್ ಅವನ ಹೆಸರೇನು ಫಸ್ಟ್ ಸೆಂಟೆನ್ಸ್ನಾಗ ನಿಮ್ಮ ಹುಡುಗನ ಹೆಸರೇನು ಅನ್ನೋದನ್ನ ಹೇಳಿ ಅವ್ರ ಹೆಲ್ಮೆಟ್ರಿ ತಿಳಿಸ್ಬೇಕಾಗದಿ. ಐ ಹಿಯರ್ ಬೈ ವುಡ್ ಲೈಕ್ ಟು ಇನ್ಫಾರ್ಮ್ ಯು
that my nephew Aryan Santosh Konnur is studying in nursery class at your school. ನಮ್ಮ ಅಳಿಯ ನೆಪ್ಯೂ ಅಂದರೆ ಅಳಿಯ ಆರ್ಯನ್ ಸಂತೋಷ್ ಕೊಣ್ಣೂರು ಇವ ನಿಮ್ಮ ಶಾಲೆಯಲ್ಲಿ ಒಂದು ನರ್ಸರಿ ಕ್ಲಾಸ್ನಾಗ ಸ್ಟಡಿ ಮಾಡತ್ತಾನ ಅನ್ನೋದು ನಾನು ನಿಮಗೆ ತಿಳ್ಸಕ್ಕೆ ಒಂದು ಇಷ್ಟಪಡ್ತೇನೆ ಅಂಥೇಳಿ ಈ ಒಂದು ಸೆಂಟೆನ್ಸ್ ಅರ್ಥ ಕೊಡ್ತೈತಿ. ನೀವು ಇದೇ ನಿಮ್ಮ ಮಗ ಇದ್ದಾರೆ ನೀವು ಸಣ್ಣ ಹಾಕ್ಬೋದು, ಮಗಳಿದಪ್ಪ ಅಂದರೆ ಡಾಟರ್ ಅಂತ ಹಾಕ್ಬೋದು, ಅಥವಾ ನಿಮ್ಮ ಬೇರೆ ಬೇರೆ ಲೇಟ್ ಇದ್ದರೆ ಯಾವ ರೀತಿ ನಿಮಗೆ ಹುಡುಗ ಲೇಟ್ ಆಗತ್ತಿ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತಿ. ಓಕೆ, ನೆಕ್ಸ್ಟ್ ಆಮೇಲೆ ಇಲ್ಲಿ ನೆಕ್ಸ್ಟ್ ನಾವು ಎದಕ್ಕೆ ಮಗು ಶಾಲೆ ಬಿಟ್ಟಿತ್ತು ಅನ್ನೋದು ನಾವಿಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ದಾಗ ರೀಸನ್ ಕೊಡಬೇಕಾಗತಿ. ಇಲ್ಲಿ ನೀವು ಆ್ಯಸು ಯೂಸ್ ಮಾಡ್ಬೋದು, ಹೆನ್ಸು ಯೂಸ್ ಮಾಡ್ಬೋದು, ಡ್ಯೂ ಟು ಅದು ಯೂಸ್ ಮಾಡ್ಬೋದು. ಹೌದಾ, ಅನೇಕ ವರ್ಡ್ಗಳನ್ನ ನೀವು ಯೂಸ್ ಮಾಡಬೇಕು. ನಾ ಇಲ್ಲಿ ಸಿನ್ಸ್ ಯೂಸ್ ಮಾಡತ್ತೀನಿ. ಸಿನ್ಸ್ ಅಂದ್ರೆ ಒಂದು, ಆ್ಯಸ್ ಅಂದ್ರೆ ಒಂದು. ಸಿನ್ಸ್ ಹಿ ವಾಸ್ suffering from fever on 6/9/2025 he was absent. ನೋಡಿ ರೀಸನ್ ಕೊಡ್ತಾನು. ಸಿನ್ಸ್ he was suffering from fever on 6/9/2025 he was absent ಅಂದ್ರೆ 6/9/2025 ದಿವಸ ಅವ ಜ್ವರದಿಂದ ಬಳಲಾಕತ್ತಿದ್ದರಿಂದ ಆದರೆ ಇಂದ ಅಂತ ಇಲ್ಲಿ ಸಿನ್ಸ್ ಅರ್ಥ ಕೊಡುತ್ತೆ. ಈ ನೀವು ಸಿನ್ಸ್ ಬದಲು ಡ್ಯೂ ಟು ಆ್ಯಸ್ ವರ್ಡ್ಗಳನ್ನು ಯೂಸ್ ಮಾಡ್ಬೋದು. ಅವ 6/9/2025 ಜ್ವರದಿಂದ ಬಳಲುತ್ತಿದ್ದರಿಂದ ಅವನ ಹಿ ವಾಸ್ ಅಬ್ಸೆಂಟ್, ಅವ ಶಾಲೆಗೆ ಪ್ರೆಸೆಂಟ್ ಇರಲಿಲ್ಲ, ಅಬ್ಸೆಂಟ್ ಇದ್ದ ಅಂತ ಇಲ್ಲಿ ರೀಸನ್ ಕೊಟ್ಟನಿ. ನೆಕ್ಸ್ಟ್ ಐ would like to request you to accept this letter for his absence. ನೋಡ್ರಿ ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಟು ಅಕ್ಸೆಪ್ಟ್ ದಿಸ್ ಲೆಟರ್ ಫಾರ್ ಹಿಸ್ ಅಬ್ಸೆನ್ಸ್. ಅಬ್ಸೆನ್ಸ್ ಈಸ್ ಅ ನೌನ್, ನಾಮಪದ. ಅಬ್ಸೆಂಟ್ ಅನ್ನೋದು ಎಡ್ಜೆಕ್ಟಿವ್ ಆಗತಿ. ಅವನ ಒಂದು ಅಬ್ಸೆನ್ಸ್ ಇರುವುದಕ್ಕಾಗಿ, ಗೈರು ಹಾಜರಿರುವುದಕ್ಕಾಗಿ ಈ ಲೆಟರ್ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಯಸ್ತೇನೆ ಅಂತ ಹೇಳಿ ಲಾಸ್ಟ್ ಸೆಂಟೆನ್ಸ್ ಅರ್ಥ ಕೊಡ್ತೈತಿ. ಹೌದಾ, ಮುಂದೆ ಕೊನೆಗೆ ಏನು ಬರೀಬೇಕಪ್ಪ ಅಂದ್ರೆ ಥ್ಯಾಂಕಿಂಗ್ ಯು ಅಂತ ಹಾಕಬೇಕು. ಥ್ಯಾಂಕಿಂಗ್ ಯು ಹಾಕಿರಿ ಅಥವಾ ಥ್ಯಾಂಕ್ ಯು ಹಾಕಿರಿ ನಡೀತೈತಿ. ಇದೊಂದು ಕಮ್ಮ ಕೊಡ್ರಿ. ಆಮೇಲೆ ಈ ಕಡೆ ಕೆಳಗಡೆ ರೈಟ್ ಸೈಡ್ ಕೆಳಗಡೆ ಹೇಳಿದಿಲ್ಲ ಎಂಡ್ ಆಫ್ ದಿ ಲೆಟರ್ ಏನು ಬರೀಬೇಕು ನೀವು ಇಲ್ಲಿ ಒಂದು ಯುವರ್ಸ್ ಫೇತ್ಫುಲಿ ಅಂತ ಬರೀಬೇಕಿಲ್ಲಿ. ಯಾಕಂದ್ರೆ ನೀವು ಫಾರ್ಮಲ್ ಅಫಿಷಿಯಲ್ ಲೆಟರ್ ಬರೆಯೋದ್ರಿಂದಲೇ ಯುವರ್ಸ್ ಫೇತ್ಫುಲಿ ಅಂತ ಬರೀಬೇಕು. ಮತ್ತು ಇಲ್ಲಿ ಯುವರ್ಸ್ ಒಳಗೆ ಯಾವುದೂ ಒಂದು ಅಪೋಸ್ಟ್ರೋಫ ಯೂಸ್ ಮಾಡುವಂಗಿಲ್ಲ. ಯುವರ್ಸ್ ಫೇತ್ಫುಲಿ ಅಂದರೆ ನಿಮ್ಮ ನಂಬಿಕೆ ಅಂದಂಗೆ ಇಲ್ಲಿ ಕೆಳಗೆ ನಿಮ್ಮ ಸಹಿ ಮಾಡಬೇಕು. ನಂದು ಸಹಿ ಮಾಡಿ ಇಲ್ಲಿ. ಓಕೆ, ಮತ್ತು ಅಕಸ್ಮಾತ್ ನೀವು ಇನ್ಫಾರ್ಮಲ್ ಲೆಟರ ಫ್ರೆಂಡ್ಸ ಅಥವಾ ನಿಮ್ಮ ರಿಲೇಟಿವ್ಗೆ ಬರೀಬೇಕಾದ್ರೆ ನೀವು ಇಲ್ಲಿ ಏನು ಮಾಡಬೇಕಲ್ಲಿ ಯುವರ್ ಲವ್ಲಿ ಮತ್ತು ಯುವರ್ ಅಫೆಕ್ಷನೇಟ್ಲಿ ಅಂತ ನೀವು ಇಲ್ಲಿ
ಒಂದು ಲಾಸ್ಟ್ ಎಂಡಿಂಗ್ ಸೆಂಟೆನ್ಸ್ನ ಹಾಕಬೇಕಾಗತ್ತೆ. ಇಲ್ಲಿದು ಅಫಿಷಿಯಲ್ ಲೆಟರ್ ಆಗಿರೋದ್ರಿಂದ ನಾನು ಇಲ್ಲಿ ಯುವರ್ಸ್ ಫೇತ್ಫುಲಿ ಹಾಕ್ಬೋದು ಅಥವಾ ಯುವರ್ಸ್ ಸಿನ್ಸಿಯರ್ಲಿ ಅಂತ ಅದನ್ನು ಹಾಕಕ್ಕೆ ಬರ್ತೀವಿ. ಓಕೆ, ಈ ರೀತಿಯಾಗಿ ನೀವು ಒಂದು ನಿಮ್ಮ ಮಗುವಿನ ಒಂದು ಅಬ್ಸೆನ್ಸ್ ಲೆಟರ್ ನೀವು ಬರಿಬಹುದು ಅಂತ.